ಇನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳಾಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. 3 DCM ಹುದ್ದೆಗಳಿಗಾಗಿ ಬೇಡಿಕೆ ಇಡಲಾಗ್ತದೆ. ಇದೊಂದು ಕಡೆ, ಮತ್ತೊಂದು ಕಡೆ ಸಚಿವರ ಆಕಾಂಕ್ಷೆ, ನಮಗೆ ಈ ಒಂದು ಮಂತ್ರಿಗಿರಿ ಬೇಕು ಅನ್ನುವಂತಹ ಬೇಡಿಕೆಗಳನ್ನು ಇಡಲಾಗ್ತಾ ಇತ್ತು. ಇದರ ಮಧ್ಯೆ ಮತ್ತೊಂದು ಡೆವಲಪ್ಮೆಂಟ್ ಅನ್ನುವಂತೆ DCM ದಂಗಲ್ ಒಂದು ಕಡೆ, ಸಚಿವಗಿರಿಗೆ ಲಾಬಿ ನಡುವೆ ಮತ್ತೊಂದು ಗಲಾಟೆ ಶುರುವಾಗಿದೆ. ಮೂಲ ಕಾಂಗ್ರೆಸ್ಸಿಗರ ದಂಗಲ್ ನಡುವೆ ವಲಸಿಗರ ವರಸೆ ಶುರುವಾಗ್ತಾ ಇದೆ. ಬಿಜೆಪಿಯಿಂದ ಬಂದವರಿಗೆ ಮಂತ್ರಿಗಿರಿ ಮೇಲೆ ಆಸೆ ಚಿಗುರೊಳ್ತಾ ಇದೆ. ಮಂತ್ರಿಗಿರಿ ಒತ್ತಡದ ಬೆನ್ನಲ್ಲೇ ಮತ್ತೆ ಬಿಜೆಪಿ ಸೇರ್ಪಡೆಯ ಅಸ್ತ್ರವನ್ನು ಪ್ರಯೋಗಿಸಲಾಗ್ತಾ ಇರೋದು. ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಇವರಿಬ್ಬರಿಗೂ ಹೊಸ ತಲೆನೋವು ಶುರುವಾಗ್ತಾ ಇದೆ. ಒಂದು ಕಡೆ DCM ದಂಗಲ್ಲು, ಮತ್ತೊಂದು ಕಡೆ ಸಚಿವಗಿರಿಗಾಗಿ ಲಾಬಿ ನಡೆಸೋದು. ಇದರ ಮಧ್ಯೆ ಮತ್ತೊಂದು ಗಲಾಟೆ ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದೇ ಮೊದಲ ಬಾರಿಗೆ ತಮ್ಮ ಮನದಾಳದ ಮಾತನ್ನ ಜಗದೀಶ್ ಶೆಟ್ಟರ್ ಅವರು ಬಿಚ್ಚಿಡ್ತಾ ಇದ್ದಾರೆ. ಮಂತ್ರಿಗಿರಿ ಬಗ್ಗೆ ಜಗದೀಶ್ ಶೆಟ್ಟರ್ ಫಸ್ಟ್ ಟೈಮ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅವರು, ಬನ್ನಿ ನೋಡೋಣ. ಇದೇ ಭಾವನೆ ಅಂದರೆ ಯಾರು ಕಾರ್ಯಕರ್ತರು, ಒಂದಷ್ಟು ಮುಖಂಡರು, ನಾನು ವಿಧಾನಸಭೆಯಲ್ಲಿ ಬೆಳಗಾವಿಯಲ್ಲಿ ಅಥವಾ ಈ ವಿಧಾನಸಭೆಯಲ್ಲಿ ನೋಡಿದಾಗ ಸುಮಾರು ಜನ ಶಾಸಕರು ಕೂಡ ತಮ್ಮ ಹತ್ರ ಬಂದು ಭೇಟಿಯಾಗೋದು ಬಿಜೆಪಿ ಬೆಟ್ಟಗಾರ. ಇದೇ ಭಾವನೆ ಮತ್ತೆ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಬಂದರೆ ಒಳ್ಳೆಯದು, ಬಿಜೆಪಿಗೆ ಬರಲಿ ಅಂತ ಆಶಯ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದು ತಮ್ಮ ಕಿವಿಗೂ ಬಿದ್ದಿದೆ ಅಥವಾ ತಮ್ಮ ಗಮನಕ್ಕೂ ಕೂಡ ಬಂದಿದೆ? ಇಲ್ಲ, ನನ್ನ ಗಮನಕ್ಕೂ ಬಂದಿದೆ. ವೈಯಕ್ತಿಕವಾಗಿ ಹಲವಾರು ನೀವು ಮತ್ತೆ BJP ಬರಬೇಕು ಅನ್ನುವಂಥ ಎಕ್ಸ್ಪ್ರೆಸ್ಸು ಮಾಡ್ತಾ ಇದ್ದಾರೆ. ಅದು ನನ್ನ ಕೈಯಲ್ಲಿ ಇಲ್ಲಪ್ಪ ಅಂತ ಹೇಳಿದೆ. ಹೋಗ್ತೀರಾ ಬಿಜೆಪಿಗೆ ಮತ್ತೆ? ನೋಡಿ, ನಾವು ಒಂದು ಹೇಳ್ತೀನಿ, ಇವತ್ತು ಅಲ್ಲಿಂದ ಬಿಟ್ಟು ಬಂದೆ ನಾನು. ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂಥೇಳಿ. ಮತ್ತು ಅಲ್ಲಿ ಏನು ನಡೀತಾ ಇದೆ ನನಗೆ ಗೊತ್ತಿಲ್ಲ, ಲೀಡರ್ಸ್ ಒಳಗೆ ಏನು ನಡೀತಾ ಇದೆ ಗೊತ್ತಿಲ್ಲ. ಈ ವೈಯಕ್ತಿಕವಾದಂಥ ಕಾರ್ಯಕರ್ತರಾಗಲಿ ಅಥವಾ ಲೀಡರ್ಸ್ ಆಗಲಿ, ಡಿಸ್ಟಿಕ್ನಲ್ಲಿರುವಂಥವರು MLAಗಳಾಗಲಿ, ವಿಧಾನ ಪರಿಷತ್ ಸದಸ್ಯರು ನನ್ನ ಮುಂದೆ ಮಾತಾಡ್ತಾರೆ. ಆದರೆ ಆ ಪಕ್ಷದೊಳಗೆ ಏನು ನಡೆದಿದೆ, ದಿಲ್ಲಿಯೊಳಗೆ ಏನು ನಡೆದಿದೆ ನನಗೆ ಗೊತ್ತಿಲ್ಲ. ಈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಕೊಟ್ಟ ಮೊದಲ ಪ್ರತಿಕ್ರಿಯೆಯಲ್ಲಿ ವಿಜಯ್ ಅವರೇ ಪ್ರಶ್ನೆ ಕೇಳ್ತಾರೆ, ಅನೇಕ ಹಿರಿಯರನ್ನ ಕಳ್ಕೊಂಡ್ಬಿಟ್ಟಿದೆ ಪಕ್ಷ, ವಾಪಸ್ ಕರೆತರ್ತೀರಾ ನಿಮ್ಮನ್ನು ಒಳಗೊಂಡಂತೆ ಅನ್ನೋದಕ್ಕೆ ನೇರವಾಗಿ ಹೇಳ್ತಾರೆ, ಹೌದು ಪ್ರಯತ್ನ ಮಾಡ್ತೀವಿ. ಅಂದ್ರೆ ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರು ಇನ್ ಕೇಸ್ ನಿಮಗೆ ಆಫರ್ ಕೊಟ್ಟರೆ ಬನ್ನಿ ವಾಪಸ್ ಬಿಜೆಪಿಗೆ ಅಂತ ಹೇಳಿ ಶೆಟ್ಟರ್ ಅವ್ರ ನಿಲುವು. ನಾವು ಒಂದೇ ನಾನು ಹೇಳ್ತೀನಿ, ರೇಪ್ ಕ್ವಶನ್ಗೆ ನಾವು ಉತ್ತರ ಕೊಡೋದಿಲ್ಲ. ಅವರು ಹಾಗೆ ಆಫರ್ ಕೊಟ್ಟರೆ, ಮತ್ತೊಂದು ಮಾಡಿದರೆ, ಪಾರ್ಟಿಯವ್ರು ಕರೆದರೆ ಅನ್ನುವಂಥದ್ದಲ್ಲ. ಆ ಪ್ರೊಸೆಸ್ ಯಾವುದೂ ಆಗಿಲ್ಲ. ಆಗಲಾರ್ದೇ ನನ್ನ ಮನಸ್ಸಲ್ಲಿ ಏನಿದೆ ಮತ್ತೊಂದು ನಾನು ಅದ್ರ ಬಗ್ಗೆ ವಿಚಾರ ಮಾಡಿಲ್ಲ. ಅಂದರೆ ಜಗದೀಶ್ ಶೆಟ್ಟರ್ ಅವರಿಗೆ, ಲಕ್ಷ್ಮಣ ಸವದಿ ಅವರಿಗೆ ಸಚಿವರನ್ನಾಗಿ ಮಾಡಿ ಪಕ್ಷ ಇನ್ನಷ್ಟು ಸಂಘಟನೆ ಮಾಡ್ಬೋದಾಗಿತ್ತು, ಇನ್ನಷ್ಟು ಎಲ್ಪ್ ಆಗ್ಬೋದಾಗಿತ್ತು, ಸಹಾಯ ಆಗ್ತಾ ಇತ್ತು ಅನ್ನೋದು ಇಲ್ಲ? ಡೆಫಿನೆಟ್ಲಿ ಅದು ಪಬ್ಲಿಕ್ ಒಳಗೆ ಒಪಿನಿಯನ್ ಇದೆ. ಇಲ್ಲ, ಜಗದೀಶ್ ಶೆಟ್ಟರಿಗೆ ಮತ್ತು ಇವರಿಗೆ ಸವದಿಯವರಿಗೆ ಅವರಿಗೆ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಬೇಕಾಗಿತ್ತು, ಮತ್ತು ಇನ್ನೂ ಏನೋ ಬೇರೆ ಸ್ಥಾನಮಾನ ಕೊಟ್ಟಿದ್ದರೆ ಇನ್ನೂ ಪಾರ್ಟಿಗೆ ಅನುಕೂಲ ಆಗ್ತದೆ ಅನ್ನುವಂಥದ್ದು ಒಂದು ಅಭಿಪ್ರಾಯ ಇದೆ. ಈಗ ಲಕ್ಷ್ಮಣ ಸವದಿಗಾದರೂ ಈಗಲಾದರೂ ಕೂಡ ಕೊಡಬೇಕು ಸಚಿವ ಸ್ಥಾನ ಅನ್ನೋಂಥದ್ದೇ ತಾವೇನಾದರೂ ಹೇಳಿ ತಮ್ಮ ಜೊತೆ ಬಂದಂಥವ್ರು, ಯಾಕಂದ್ರೆ ತಾವು ಸೀನಿಯರ್ ಇದ್ದೀರಾ. ನಾವು ಒಂದು ಹೇಳಿದಲ್ಲ ರೀ, ಇವತ್ತು ಲಕ್ಷ್ಮಣ ಸವದಿ ಮತ್ತು ನಾನು ಭಾಳ ಆತ್ಮೀಯ ಮಿತ್ರರು. ಹೌದು, ಒಂದೇ ಪಾರ್ಟಿಲಿ ಇದ್ವಿ, ಮತ್ತು ಅವರು ಕ್ಯಾಬಿನೆಟ್ ಮಿನಿಸ್ಟರ್, ನಾನು ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದೆ, ಕೆಲಸ ಮಾಡೀವಿ. ಅವರು ಹೋರಾಟಗಾರರು. ಆ ಹಿನ್ನೆಲೆಯಲ್ಲಿ ಅವ್ರಿಗೂ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಬೇಕು ಅನ್ನುವಂಥದ್ದು ನನ್ನದು ಅಭಿಪ್ರಾಯ ಇದೆ.